ತುಂಬ ರುಚಿಯಾದ ಸೂಪರ್ ಆಗಿರೋಂಥ ಮಂಗಳೂರು ಗೋಲಿ ಬಜೆ ಮಾಡಿದ್ದೀನಿ. ಅದ್ರ ಜೊತೆ ಕಾಯಿ ಚಟ್ನಿನೂ ಮಾಡಿದ್ದೀನಿ. ನೋಡಿ ಗೋಲಿ ಬಜೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸೂಪರಾಗಿ ಬಂದಿದೆ. ಮಂಗಳೂರಲ್ಲಿ ತಿಂತಾ ಇದ್ವಿ ಯಾವಾಗಲೂ ಹೋಗಿ. ನಮ್ಮ ಮನೆಯಲ್ಲೇ ಮಾಡಿ ತಿಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಯಿತು. ಅಷ್ಟು ಚೆನ್ನಾಗೂ ಬಂದಿತ್ತು, ತುಂಬ ರುಚಿಯಾಗೂ ಇತ್ತು. ನಮಸ್ಕಾರ, ಪಂಕಜಾಸ್ ವೆಜ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು ದೊಡ್ಡ ಬಟ್ಲು ಮೈದಾ ಹಿಟ್ಟು, 3 ಸ್ಪೂನು ಅಕ್ಕಿ ಹಿಟ್ಟು ಗರಿ ಗರಿ ಆಗಲಿ ಅನ್ನೋ ಉದ್ದೇಶಕ್ಕೆ, 1 ಕಪ್ಪು ಮೊಸರು ಹಾಕಿ, ಸ್ವಲ್ಪ ಸೋಡಾ ಪುಡಿ 1/4 ಸ್ಪೂನು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ತೆಂಗಿನಕಾಯಿ ಪೀಸಸ್ಸು, 2 ಹಸಿಮೆಣಸಿನ್ಕಾಯಿ, 2 ಎಸ್ಲು ಕರಿಬೇವು ಸಣ್ಣದಾಗಿ ಹೆಚ್ಕೊಂಡಿರೋದು, ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪದರಾಗಿ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಚೆನ್ನಾಗಿ ಒಂದೇ ಸೈಡಿಗೆ ಮಿಕ್ಸ್ ಮಾಡಿದ್ದೀನಿ. ನೋಡಿ ಈ ಥರ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ನೀರು ಹಾಕಿ ಹದವಾಗಿ ಕಲಸೋಣ. ನೀರು ಹಾಕಿದ ತಕ್ಷಣ ಎಷ್ಟು ನೀರು ಬೇಕು ನೋಡಿ ಕಲಸೋಣ. ಯಾಕೆಂದರೆ ಮಂಗಳೂರು ಗೋಲಿ ಬಜೆ ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಆವಾಗ ಗೋಲಿ ಬಜೆ ದುಂಡಾಗಿ ಚೆನ್ನಾಗಿ ಬರ್ತದೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ಎಣ್ಣೆ ಕಾಯೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮುಚ್ಚಿ 10 ನಿಮಿಷ ನೆನೆಯಲಿ. ಅಷ್ಟರ ಚಟ್ನಿ ಮಾಡ್ಕೊಳ್ಳೋಣ. ಕಾಯಿ ಚಟ್ನಿಗೆ ಕಾಯಿ ಪೀಸು ನಾನಿಲ್ಲಿ ಸ್ವಲ್ಪ ಚಟ್ನಿ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಮಾಡ್ಕೊಳ್ಳಿ. ಹುರ್ಗಡ್ಲೆ 7-8 ಹಸಿಮೆಣಸಿನ್ಕಾಯಿ, ನಿಮ್ಮ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ ಆಪ್ಷನಲ್ಲು, ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 4-5 ಎಲೆ ಕರಿಬೇವು. ಇಷ್ಟನ್ನು ಮಿಕ್ಸಿ ಮಾಡಿದರೆ ಚಟ್ನಿ ರೆಡಿ ಆಯಿತು. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕೋಣ. ನೋಡಿ ಒಂದು ಪಾತ್ರೆಗೆ ತೆಗೆದು ಚೆನ್ನಾಗಿ ನೀರು ಹಾಕಿ ತೊಳೆದು ಹಾಕಿ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಒಗ್ಗರಣೆ ಕೊಟ್ಟರೆ ಚಟ್ನಿ ತುಂಬ ರುಚಿಯಾಗಿರುತ್ತೆ. ಸಾಮಾನ್ಯ ಮಂಗಳೂರು ಕಡೆಯಲ್ಲಿ ಚಟ್ನಿಗೆ ಒಗ್ಗರಣೆ ಕೊಟ್ಟೇ ಇರ್ತಾರೆ. 1 ಸ್ಪೂನ್ ಎಣ್ಣೆ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ ಇಷ್ಟು ಒಗ್ಗರಣೆಗೆ ಹಾಕಿದರೆ ಒಗ್ಗರಣೆ ಸೂಪರಾಗಿ ರುಚಿ ಕೊಡುತ್ತೆ. ನೋಡಿ 2-3 ತುಂಡು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ. ಇಷ್ಟನ್ನು ಒಗ್ಗರಣೆ ಮಾಡಿ ಚಟ್ನಿಗೆ ಹಾಕೋಣ. ಒಗ್ಗರಣೆ ಪರಿಮಳ ಮನೆಯೆಲ್ಲ ತುಂಬ್ಕೊತಾ ಇದೆ. ನೋಡಿ ಈಗ ಚಟ್ನಿಗೆ ಹಾಕೋಣ. ಚೆನ್ನಾಗಿರುತ್ತೆ ಚಟ್ನಿಗೆ. ರುಚಿಯಾದ ಕಾಯಿ ಚಟ್ನಿ ರೆಡಿ ಆಯಿತು. ಒಗ್ಗರಣೆ ಪರಿಮಳನೂ ಮನೆಯೆಲ್ಲ ತುಂಬಿದೆ. ಈಗ ನಾನು ಮಾಡ್ತಾ ಇರೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಪ್ರೋತ್ಸಾಹ ನೀಡಿ. 10 ನಿಮಿಷ ಆಗಿದೆ, ಹಿಟ್ಟು ನೆಂದಿದೆ. ಈಗ ಮಂಗಳೂರು ಗೋಲಿ ಬಜೆ ಮಾಡೋಣ. ಎಣ್ಣೆನೂ ಹದವಾಗಿ ಕಾದಿದೆ. ಈಗ ಒಂದೊಂದೇ ಬಿಡೋದಕ್ಕೆ ರೆಡಿ ಮಾಡೋಣ. ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆಗೆ ಈ ಥರ ಕೈಯಲ್ಲಿ ನೀರಲ್ಲಿ ಕೈ ಅಜ್ಜಿ ಹಿಟ್ಟನ್ನು ತಗೋಬೇಕು. ಆವಾಗ ಬಿಡೋದಕ್ಕೆ ಈಸಿ ಆಗ್ತದೆ. ಹಿಟ್ಟು ಕೈ ಗಂಟಲ್ಲ, ಆವಾಗ ಎಣ್ಣೆ ಒಳಗೆ ಬೀಳುತ್ತೆ. ಈ ಥರ ದುಂಡಾಗಿ ಬಿಡ್ತಾ ಹೋಗಬೇಕು. ಮೊದಲಾಗಿ ಸಣ್ಣದಾಗಿ ಮಾಡಿ ಆಮೇಲೆ ಸರಿ ಬಂತು ಅಂದಾಗ ನೆಕ್ಸ್ಟು ಸ್ವಲ್ಪ ದೊಡ್ಡದಾಗಿ ಬಿಡಂತೆ. ಈ ಥರ ನೋಡಿ, ಇಷ್ಟೇ ಈಸಿ. ಮಂಗಳೂರು ಗೋಲಿ ಬಜೆ ಮಾಡೋದೇನು ಕಷ್ಟನೇ ಇಲ್ಲ. ಇಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಆಶ್ಚರ್ಯ ಅನಿಸ್ತದೆ, ಮನೆಯಲ್ಲೇ ಮಾಡ್ಬೋದಿತ್ತು, ಹೊರಗೆ ಯಾಕೆ ತಿಂತಾಯಿದ್ವಿ ಅಂತ ಅನಿಸೋಷ್ಟು ಚೆನ್ನಾಗಿ ಈಸಿಯಾಗಿ ಬರುತ್ತೆ. ಇದಕ್ಕೆ ತುಂಬ ಐಟಮು ಬೇಕಾಗಿಲ್ಲ. ಹಾಗಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಯಾವಾಗ ಬೇಕಂದರೆ ಅವಾಗ ಮಾಡ್ಬೋದು. ಮನೆಯಲ್ಲಿ ಮೈದಾ ಹಿಟ್ಟಂತೂ ಇದ್ದೇ ಇರ್ತದೆ. ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಮಾಡ್ಬೋದು ಅಥವಾ ತಿಂಡಿಗೂ ಮಾಡ್ಬೋದು. ಇದು ಚಟ್ನಿ ಜೊತೆ ತಿನ್ನೋದ್ರಿಂದ ಬೆಳಗ್ಗೆನೂ ಮಾಡ್ತಾರೆ, ಸಂಜೆನೂ ಮಾಡ್ಬೋದು. ನಿಮ್ಗೆ ಯಾವ ಟೈಮಿಗೆ ಇಷ್ಟನೋ ಆ ಟೈಮಲ್ಲಿ ಮಾಡಿ. ಇನ್ನೊಂದು ರೌಂಡ್ ಬಿಡ್ತಾ ಇದ್ದೀನಿ. ನೋಡಿ ಈಗ ಸ್ವಲ್ಪ ದೊಡ್ಡ ಸೈಜ್ ಮಾಡಿದ್ದೀನಿ. ಚೆನ್ನಾಗೇ ಬಂದಿದೆ. 2 ಟೈಮೂ ಚೆನ್ನಾಗೇ ಬಂತು. ನೀವು ಒಂದು ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿದೆ ಗೋಲಿ ಬಜಿ. ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಸೂಪರಾಗಿ ಬಂದಿತ್ತು. ನಾವಂತೂ ಖುಷಿಯಿಂದ ತಿಂದ್ವಿ. ನೀವು ಒಂದು ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೂಪರಾಗಿರೋಂಥ ಗೋಲಿ ಬಜೆ, ಮಂಗಳೂರು ಗೋಲಿ ಬಜೆ ಮಾಡ್ಕೊಂಡು ತಿಂದ್ವಿ. ನೀವು ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದುವರೆಗೂ ನನ್ನ ಚಾನಲ್ ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಗೋಲಿ ಬಜೆನ ಅಡುಗೆ ಕಲಿತಾ ಇರೋರು ಮಾಡಬಹುದು. ಮತ್ತೆ ಸಿಗೋಣ. ಧನ್ಯವಾದಗಳು.